ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ದಿನದಂದು ಅಂದರೆ ಆಷಾಢ ಅಮಾವಾಸ್ಯೆಯಂದು ಈ ವ್ರತವನ್ನು ಆಚರಿಸಲಾಗುತ್ತದೆ. ಈ ಬಾರಿ ಜುಲೈ 24 ಗುರುವಾರದ ದಿನ ಭೀಮನ ಅಮಾವಾಸ್ಯೆ ಬಂದಿದೆ. ಇದನ್ನು ಪತಿ ಸಂಜೀವಿನಿ ವ್ರತ, ಆಟಿ ಅಮಾವಾಸ್ಯೆ, ದಿನಸಿ ಗೌರಿ ಪೂಜೆ ವ್ರತ, ಜ್ಯೋತಿ ಸ್ತಂಭ ಗೌರಿ ವ್ರತ, ಭಂಡಾರದ ಹಬ್ಬ, ಕೊಡೆ ಅಮಾವಾಸ್ಯೆ ಎಂದು ಕೂಡ ಕರೆಯಲಾಗುತ್ತದೆ. ಮದುವೆಯಾದ ನಂತರ 9 ಅಥವಾ 16 ವರ್ಷಗಳ ಕಾಲ ಮಹಿಳೆಯರು ಈ ವ್ರತವನ್ನು ಆಚರಿಸುವುದು ಬಹಳ ಒಳ್ಳೆಯದು. ಜ್ಯೋತಿರ್ಭೀಮ ಅಮಾವಾಸ್ಯೆ ವ್ರತವು ಆಷಾಢ ಅಮಾವಾಸ್ಯೆ ಎಂದು ಆಚರಿಸಲಾಗುವ ಮಂಗಳಕರ ವ್ರತವಾಗಿದೆ. ಅಮಾವಾಸ್ಯೆ ತಿಥಿಯ ಸಮಯ ಜುಲೈ 24 ಬೆಳಗಿನ ಜಾವ 2 ಗಂಟೆ 22 ನಿಮಿಷಕ್ಕೆ ಆರಂಭವಾಗಿ ಜುಲೈ 25 ಬೆಳಗಿನ ಜಾವ 12 ಗಂಟೆ 40 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಅಮಾವಾಸ್ಯೆ ಎಂದು ಆಷಾಢ ಮುಕ್ತಾಯ ಅಂದರೆ ಮರುದಿನ ಶುಕ್ರವಾರದಿಂದ ಶ್ರಾವಣ ಮಾಸ ಪ್ರಾರಂಭವಾಗುತ್ತದೆ. ರಾಹುಕಾಲವನ್ನು ಹೊರತುಪಡಿಸಿ ಯಾವುದೇ ಸಮಯದಲ್ಲಿ ಈ ಪೂಜೆಯನ್ನು ಮಾಡಬಹುದು. ಭಾರತೀಯ ಸಂಪ್ರದಾಯದಲ್ಲಿ ಪತಿಯನ್ನು ದೇವರೆಂದು ಭಾವಿಸಿ ಪೂಜಿಸುವ ಸಂಪ್ರದಾಯಗಳು ಬಹಳ ಪುರಾತನ ಕಾಲದಿಂದಲೂ ಇದೆ. ಪತಿಯ ಆರೋಗ್ಯ ವೃದ್ಧಿಯಾಗಬೇಕು, ಎಲ್ಲ ಕ್ಷೇತ್ರದಲ್ಲೂ ಯಶಸ್ವಿ ಸಿಗಬೇಕು ಎಂದು ಪ್ರಾರ್ಥಿಸಿ ಅನೇಕ ವ್ರತಗಳನ್ನು ಮಾಡುವ ಸಂಪ್ರದಾಯವಿದೆ. ವಟ ಸಾವಿತ್ರಿ ವ್ರತ, ಮಂಗಳಗೌರಿ ವ್ರತ, ಸ್ವರ್ಣಗೌರಿ ವ್ರತ, ಹಾಗೆಯೇ ಭೀಮನ ಅಮಾವಾಸ್ಯೆಯೂ ಒಂದು. ಸ್ತ್ರೀಯರಿಗೆ ಕುಂಕುಮವೇ ಅಮೂಲ್ಯವಾದ ಆಭರಣ. ಪತಿಯ ಸಂಕಟ ಆಪತ್ತುಗಳೆಲ್ಲ ಕಳೆದು ದೀರ್ಘಾಯುಷ್ಯವನ್ನು ಹೊಂದಲಿ ಎಂದು ಉಮಾಮಹೇಶ್ವರಿಯಲ್ಲಿ ಪ್ರಾರ್ಥಿಸಿ ವಿಧಾನಪೂರ್ವಕವಾಗಿ ಪೂಜಿಸುವುದೇ ಈ ಜ್ಯೋತಿರ್ಭೀಮ ಅಮಾವಾಸ್ಯೆ ವ್ರತ. ಈ ಭೀಮನ ಅಮಾವಾಸ್ಯೆಯ ಉದ್ದೇಶ ಜ್ಯೋತಿ ಭೀಮೇಶ್ವರ ವ್ರತ ಎಂದರೆ ಪತಿಯ ಪಾದ ಪೂಜೆ ಮಾಡುವುದಷ್ಟೇ ಎಂಬ ಕಲ್ಪನೆ ಕೆಲವರಲ್ಲಿ ಇದೆ. ಆದರೆ ಇದಕ್ಕಿಂತ ಮುಖ್ಯವಾಗಿ ಆ ದಿನದಂದು ಶಿವ ಪಾರ್ವತಿಯರನ್ನು ಪೂಜಿಸುವುದು ಬಹಳ ಮುಖ್ಯವಾಗಿದೆ. ಅವಿವಾಹಿತ ಮಹಿಳೆಯರು, ವಿವಾಹಿತ ಮಹಿಳೆಯರು ಈ ವ್ರತವನ್ನು ಆಚರಿಸುವುದು ಶ್ರೇಷ್ಠ. ವಿವಾಹಿತ ಮಹಿಳೆಯರು ಪತಿಯ ದೀರ್ಘಾಯುಷ್ಯ, ಆರೋಗ್ಯ, ಯಶಸ್ಸು, ಸಂತಾನಕ್ಕಾಗಿ ಮಾಡಿದರೆ, ಅವಿವಾಹಿತರು ಶೀಘ್ರ ಕಲ್ಯಾಣ ಹಾಗೂ ಒಳ್ಳೆಯ ಮನೆ ದೊರೆಯಲಿ ಎಂಬ ಕಾರಣಕ್ಕೆ ಮಾಡುತ್ತಾರೆ. ಆಷಾಢ ಆರಂಭದಲ್ಲಿ ಗಂಡನ ಮನೆಯಿಂದ ತವರು ಮನೆಗೆ ಹೋದ ಹೆಣ್ಣು ಮಕ್ಕಳು ಆ ದಿನ ಮತ್ತೆ ಗಂಡನ ಮನೆಗೆ ವಾಪಸ್ಸಾಗಿ ಭೀಮನ ಅಮಾವಾಸ್ಯೆ ವ್ರತವನ್ನು ಮಾಡಿ ಮತ್ತೆ ಜೀವನ ಆರಂಭಿಸುತ್ತಾರೆ. ದ್ರೌಪದಿ ಮೇಲೆ ಕಣ್ಣಿಟ್ಟ ಕೀಚಕನನ್ನು ಭೀಮ ವಧೆ ಮಾಡಿದ ದಿನವನ್ನು ಪ್ರತಿ ವರ್ಷ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಲಾಗುತ್ತದೆ ಎಂಬ ಕಥೆ ಇದೆ. ಈ ವ್ರತದ ಹಿಂದೆ ಮತ್ತೊಂದು ರೋಚಕ ಕಥೆ ಇದೆ. ರಾಜನೊಬ್ಬ ತನ್ನ ಸತ್ತ ಮಗನ ಶವದೊಂದಿಗೆ ಬ್ರಾಹ್ಮಣನ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತಾನೆ. ತಂದೆಯ ಅಣತಿಯಂತೆ ಮಗಳು ಶವವನ್ನು ವರಿಸುತ್ತಾಳೆ. ನಂತರ ಶವ ಸುಡಲು ನದಿ ತಡಕ್ಕೆ ಹೋದಾಗ ಮಹಿಳೆ ಆರಂಭವಾದ ಕಾರಣ ಎಲ್ಲರೂ ಶವವನ್ನು ಅಲ್ಲೇ ಬಿಟ್ಟು ಓಡುತ್ತಾರೆ. ಆ ದಿನ ಅಮಾವಾಸ್ಯೆ ಆಗಿದ್ದರಿಂದ ಪ್ರತಿ ವರ್ಷ ತನ್ನ ತಾಯಿ ಪತಿಯ ಪೂಜೆ ಮಾಡಿದ್ದು ನೆನಪಾದ ನವವಧು ಸತ್ತ ಪತಿಯ ಪಾದ ಪೂಜೆ ಮಾಡುತ್ತಾಳೆ. ಭಕ್ತಿಗೆ ಒಲಿದ ಶಿವ ಪಾರ್ವತಿಯರು ಆಕೆಗೆ ಏನು ಬರಬೇಕೆಂದು ಕೇಳುತ್ತಾರೆ. ಆಕೆ ತನ್ನ ಪತಿಯನ್ನು ಬದುಕಿಸಿಕೊಡುವಂತೆ ಕೇಳುತ್ತಾಳೆ. ಅಂದರೆ ಶಿವ ಪಾರ್ವತಿಯರು ವರ ನೀಡುತ್ತಾರೆ. ಅಂದಿನಿಂದ ಆ ದಿನವನ್ನು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಈ ವ್ರತವನ್ನು ಮಾಡಲು ಆರಂಭಿಸಿದರು ಎಂಬ ಕಥೆಯೂ ಇದೆ. ಭೀಮನ ಅಮಾವಾಸ್ಯೆಯೆಂದು ಮಡಿಯುಟ್ಟು ಪೂಜಾ ಸಾಮಗ್ರಿಗಳನ್ನು ಒಂದೆಡೆ ಜೋಡಿಸಿಕೊಳ್ಳಿ. ಒಂದು ಪೀಠದಲ್ಲಿ ರಂಗೋಲಿ ಹಾಕಿ ಅದರ ಮೇಲೆ ಹೂವು, ಅರಿಶಿನ, ಕುಂಕುಮ, ಅಕ್ಷತೆ ಇಟ್ಟು ಆ ರಂಗೋಲಿಯನ್ನು ಪೂಜಿಸಿ ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತುಂಬಿ ಅಕ್ಕಿಯ ಮೇಲೆ ಅರಿಶಿನದಿಂದ ಓಂ ಹಾಗೂ ಶ್ರೀ ಎಂಬ ಬೀಜಾಕ್ಷರಗಳನ್ನು ಬಿಡಿಸಿ ಅದರ ಮೇಲೆ 2 ಕಡೆ 2 ವಿಳ್ಯದೆಲೆಯನ್ನು ಇಟ್ಟು ಅರಿಶಿನ, ಕುಂಕುಮ, ಹೂವನ್ನು ಇಟ್ಟು ಅದರ ಮೇಲೆ 2 ದೀಪದ ಕಂಬಗಳನ್ನು ಇಡಿ. ಆ ದೀಪದ ಕಂಬಗಳು ಶಿವ ಪಾರ್ವತಿಯರ ಪ್ರತೀಕವಾಗಿದೆ. ಈ ದೀಪಗಳಿಗೆ ಅರಿಶಿನದ ಕೊಂಬನ್ನು ಕಟ್ಟಬೇಕು. ನಿಮ್ಮ ಬಳಿ ಶಿವ ಪಾರ್ವತಿಯರ ಫೋಟೋ ಇದ್ದರೆ ಅದನ್ನೇ ಪೂಜೆಗೆ ಇಡಬಹುದು. ತಟ್ಟೆಯ ಮುಂದೆ ಮತ್ತೆರಡು ದೀಪಗಳನ್ನು ಇಟ್ಟು ದೀಪ ಹಚ್ಚಿ ಇದರ ಮುಂದೆ ಗಣೇಶನನ್ನು ಬಿಟ್ಟು ವಿಘ್ನೇಶ್ವರನನ್ನು ಪ್ರಾರ್ಥಿಸಿ ಪ್ರಥಮ ಪೂಜೆ ಮಾಡಿ ಕೆಲವೆಡೆ ಮಣ್ಣಿನಿಂದ ಗೊಂಬೆಗಳನ್ನು ಮಾಡಿ ಕೂಡ ಪೂಜಿಸಲಾಗುತ್ತದೆ. ಗಣಪತಿಗೆ ಪೂಜೆ ಸಲ್ಲಿಸಿದ ನಂತರ ಮದುವೆಯಾದವರು 9 ಎಳೆಯ ದಾರದಿಂದ 12 ಗಂಟುಗಳಿರುವ ಅಂದರೆ ಈ 12 ಗಂಟುಗಳು 12 ಜ್ಯೋತಿರ್ಲಿಂಗಗಳ ಪ್ರತೀಕ ಗೌರಿ ದಾರವನ್ನು ಧರಿಸಿ, ಅವಿವಾಹಿತ ಹೆಣ್ಣು ಮಕ್ಕಳು 5 ಎಳೆಯ ದಾರದಿಂದ 5 ಗಂಟುಗಳನ್ನು ಮಾಡಿಕೊಂಡು ಸಂಕಲ್ಪ ಮಾಡಿಕೊಳ್ಳಬೇಕು. ವಿವಾಹಿತರು ಶಿವ ಪಾರ್ವತಿಯರ ಪೂಜೆಯ ನಂತರ ಪತಿಯ ಪಾದ ಪೂಜೆ ಮಾಡುವಾಗ ಅವರಿಂದ ಆ ಗೌರಿ ದಾರವನ್ನು ಕಟ್ಟಿಸಿಕೊಳ್ಳಬೇಕು. ಅವಿವಾಹಿತರು
ತಾಯಿಯಿಂದ ತಮ್ಮ ಕೈಗೆ ಈ ದಾರವನ್ನು ಕಟ್ಟಿಸಿಕೊಂಡು ವ್ರತವನ್ನು ಆರಂಭಿಸಬೇಕು. ನಂತರ ಶಿವ ಪಾರ್ವತಿಯರ ಪ್ರತೀಕವಾದ ದೀಪಗಳನ್ನು ಹಚ್ಚಿ ಆವಾಹನೆ ಮಾಡಿ ಸಂಕಲ್ಪ ಮಾಡಿಕೊಂಡು ನೈವೇದ್ಯ, ಹೂವು, ಹಣ್ಣು, ದೀಪ, ಧೂಪಗಳಿಂದ ಶಿವ ಅಷ್ಟೋತ್ತರ, ಗೌರಿ ಅಷ್ಟೋತ್ತರದೊಂದಿಗೆ ಪೂಜೆ ಮಾಡಿ. ಸಾಧ್ಯವಾದರೆ ಈ ದಿನ ಲಲಿತಾ ಸಹಸ್ರನಾಮ ಪಠನೆ ಮಾಡಿ. ಇನ್ನು ಅಮಾವಾಸ್ಯೆಯ ದಿನ ಲಕ್ಷ್ಮಿಯ ಆರಾಧನೆ ಮಾಡಿದರೆ ದುಪ್ಪಟ್ಟು ಫಲಗಳು ಪ್ರಾಪ್ತಿಯಾಗುತ್ತದೆ. ಅಮಾವಾಸ್ಯೆಯ ದಿನ ಮನೆ ಒರೆಸುವಾಗ ನೀರಿಗೆ ಉಪ್ಪು ಬೆರೆಸಿ ಮನೆಯನ್ನು ಶುಚಿಗೊಳಿಸಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯ ಹೊರಟು ಹೋಗಿ ನಿಮ್ಮ ಮನೆಗೆ ಧನಲಕ್ಷ್ಮಿ ಪ್ರವೇಶಿಸುತ್ತಾಳೆ. ಊಹಿಸಲಾಗದಷ್ಟು ಐಶ್ವರ್ಯವನ್ನು ನಿಮ್ಮ ಮನೆಗೆ ತರುತ್ತಾಳೆ. ಮುಖ್ಯವಾಗಿ ಈ ದಿನ ಕಾಗೆಗೆ ಆಹಾರ ನೀಡುವುದು ಬಹಳ ಒಳ್ಳೆಯದು. ಅಮಾವಾಸ್ಯೆಯ ದಿನ ಮನೆಯ ಮುಂದೆ ಅರಿಶಿಣದ ನೀರನ್ನು ಸಿಂಪಡಿಸಿ. ಹೀಗೆ ಮಾಡುವುದರಿಂದ 7 ತಲೆಮಾರುಗಳ ಐಶ್ವರ್ಯ ನಿಮ್ಮ ಮನೆಗೆ ಲಭಿಸುತ್ತದೆ. ಲಕ್ಷ್ಮೀ ದೇವಿಗೆ ಪ್ರಿಯವಾದ ದಿನಗಳಲ್ಲಿ ಅಮಾವಾಸ್ಯೆ ತಿಥಿಯೂ ಕೂಡ ಒಂದು. ಅಮಾವಾಸ್ಯೆ ತಿಥಿ ಎಂದರೆ ಲಕ್ಷ್ಮೀ ದೇವಿಗೆ ಪ್ರಿಯ. ಹಾಗಾಗಿ ಈ ದಿನ ಮಹಿಳೆಯರು ಬೆಳಗ್ಗೆಯೇ ತಲೆ ಸ್ನಾನ ಮಾಡಿ ದೇವರ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿ ಒಂದು ತುಪ್ಪದ ದೀಪವನ್ನು ಬೆಳಗಿಸಿ ಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡಬೇಕು. ಅಮಾವಾಸ್ಯೆಯ ದಿನ ತುಪ್ಪದ ದೀಪ ಬೆಳಗಿಸಿದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಬೇಗ ಸಿಗುತ್ತದೆ. ಲಕ್ಷ್ಮಿಯ ಅನುಗ್ರಹದಿಂದ ನಿಮ್ಮ ಮನೆಯಲ್ಲೆಲ್ಲ ಸಂಪತ್ತು ವೃದ್ಧಿಯಾಗುತ್ತದೆ. ಹಣ ಗಳಿಸಲು ಒಳ್ಳೆಯ ದಾರಿಗಳು ಸಿಗುತ್ತವೆ. ಜೀವನದಲ್ಲಿ ಹಣದ ಕೊರತೆ ಉಂಟಾಗುವುದಿಲ್ಲ. ಪ್ರತಿಯೊಬ್ಬರ ಆಸೆಯೂ ಈಡೇರುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.